ನಮಸ್ಕಾರ. ಸಂಡೇ ವಿಧಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಂಡೇ ಆಗಿರೋದ್ರಿಂದ ಮಕ್ಕಳು ಮನೆಯಲ್ಲೇ ಇದ್ರಲ್ವ, ರಜಾ ಇರೋದ್ರಿಂದ ಅವರಿಗೆ ಫಿಶ್ ತವಾ ಫ್ರೈನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಡ್ತಾ ಇದ್ದೀನಿ. ತುಂಬ ಈಸಿ ಹಾಗೆ ಸಖತ್ತಾಗಿ ಮಾಡ್ಕೊಬೋದು. ಫಸ್ಟು ಒಂದು ನಿಂಬೆಹಣ್ಣು ರಸನ ತೆಗೆದು ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗರಂ ಮಸಾಲ, ಹಾಗೆಯೇ ಅದಕ್ಕೆ ಫಿಶ್ ಫ್ರೈ ಮಸಾಲ, ಕಾರ್ನ್ಫ್ಲೋರು ಮತ್ತು ಅರಶಿನದ ಪುಡಿನ ಹಾಕ್ಕೊಂಡೆ. ಇದಾದಮೇಲೆ ಇದಕ್ಕೆ ನಾನು ಧನಿಯಾ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ಅಷ್ಟೇ 1.5 ಸ್ಪೂನ್ ಧನಿಯಾ ಪೌಡ್ರನ್ನ ಹಾಕ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ನಾನು ಅಚ್ಕಾರದ ಪುಡಿನ ಹಾಕ್ಕೊತೀನಿ. ಅಚ್ಕಾರದ ಪುಡಿನೂ ಅಷ್ಟೇ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸ್ಪೈಸಿ ನಮ್ಮನೆ ಸ್ವಲ್ಪ ತಿಂತಾರೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಪೈಸಿನೇ ಹಾಕ್ಕೊಂಡೆ. ಅದಾದಮೇಲೆ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಹಾಕ್ಕೊಂಡು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಅದಾದಮೇಲೆ ಫಿಶ್ನ ಚೆನ್ನಾಗಿ ತೊಳೆದು ನೀರೆಲ್ಲ ಸೋರೋವರೆಗೂ ಇಟ್ಟಿದ್ದೆ. ಅದಕ್ಕೆ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಲ್ಲ, ಸ್ವಲ್ಪ ತೆಳು ಹಾಗೆ ಕಲಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕೋಟಿಂಗ್ ಚೆನ್ನಾಗಿ ಬರುತ್ತೆ, ಅದು ಅಷ್ಟು ಉದ್ರಾಗಿ ಆಗಲ್ಲ. ಅದರಿಂದ ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ತೆಗೆದಿಟ್ಬಿಡಿ. ಒಂದು 1/2 ಅವರ್ ಆದರೂ ಅದನ್ನು ಫ್ರಿಜ್ಜಲ್ಲಾದರೂ ಇಟ್ಕೊಳ್ಳಿ, ಹಾಗೆ ಹೊರ್ಗಡೆನಾದ್ರು ಇಟ್ಕೊಳ್ಳಿ. ಈಗ ಆಲ್ರೆಡಿ 1/2 ಅವರ್ ಆಗಿದೆ. ಇವಾಗ ತವಾನ ಇಟ್ಕೊಂಡು ಅದಕ್ಕೆ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಬೇಕು ಅಂದರೆ ನಿಮಗೆ ಆಯಿಲ್ನ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ತವಾ ಮೇಲೆ ಫಿಶ್ನ ಒಂದೊಂದೇ ಇಟ್ಕೊಂಡು ಬನ್ನಿ. ಅದು ಫ್ರೈ ಆಗೋವರೆಗೂ ಬೇಗನೆ ಆಗಿಬಿಡುತ್ತೆ, ಯಾಕೆಂದರೆ ಫಿಶ್ಶು ಬೇಗ ಬೇಯೋದ್ರಿಂದ ಬೇಗ ಆಗುತ್ತೆ. ಇದೇ ಬೇಕು ಅಂತ ಅಂದರೆ ಫಿಶ್ ಕಬಾಬ್ನು ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ತರಿಸಿರೋದು ಸಾಲ್ಮನ್ ಫಿಶ್ಶು, ಅದರಲ್ಲೂ ಮಕ್ಕಳಿಗೆ ತುಂಬಾ ಒಳ್ಳೆಯದು, ಅವರಿಗೆ ಬ್ರೈನ್ ತುಂಬಾ ಇಂಪ್ರೂವ್ ಆಗುತ್ತೆ. ಅದರಿಂದ ನಾನು ಆವಾಗವಾಗ ಫಿಶ್ನ ಮನೆಯಲ್ಲೇ ತರಿಸಿ ಮಾಡಿ ಕೊಡ್ತೀನಿ. ಮೆಮೊರಿ ಪವರ್ ಚೆನ್ನಾಗಿರುತ್ತೆ ಫಿಶ್ಶಿಂದ, ಹಾರ್ಟ್ಗೆ ತುಂಬ ಒಳ್ಳೆಯದು, ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಅದರಿಂದ ಫಿಶ್ನ ಆದಷ್ಟು ಮಟನ್ಗಿಂತ ಫಿಶ್ನ ಕೊಡ್ತಾ ಬನ್ನಿ ಮಕ್ಕಳಿಗೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಇದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಏನೂ ಇರಲ್ಲ. ಈಗ ನಾವು ಮಟನ್ ತಿನ್ನೋದ್ರಿಂದ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಡುತ್ತೆ. ಫಿಶ್ಶಿಂದ ತುಂಬ ಬೆನಿಫಿಟ್ ಇದೆ, ಹೆಲ್ತಿಗೂ ತುಂಬ ಒಳ್ಳೆಯದು, ಅದರಲ್ಲೂ ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಮೆಮೊರಿ ಪವರ್ ತುಂಬ ಚೆನ್ನಾಗಿರುತ್ತೆ. ಅದರಿಂದ ನಾನು ಫಿಶ್ನ ಆದಷ್ಟು ಮಕ್ಕಳಿಗೆ ಜಾಸ್ತಿ ಕೊಡ್ತೀನಿ. ಇವಾಗ ನೋಡಿ, 2 ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯಿತು. ಇವತ್ತಿನ ಮಿನಿ ವ್ಲಾಗ್ನಲ್ಲಿ ಫಿಶ್ ತವಾ ಫ್ರೈನ ಮಾಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ಸ್ ಮಾಡಿ, ಹಾಗೆಯೇ ನಿಮ್ಮನೇಲೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಈ ಫಿಶ್ ತವಾ ಫ್ರೈ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.